ಸ್ನೇಹಿತರೆ, ಕನ್ನಡಿ ಎಂದರೆ ಬರೀ ಮುಖ ನೋಡುವ ಕನ್ನಡಿಯಲ್ಲ, ಆ ಕನ್ನಡಿಯೊಳಗೆ ಭಾರಿ ರಹಸ್ಯವೇ ಅಡಗಿದೆ ಹೀಗೆಂದು ಹಿಂದೊಂದು ವಿಡಿಯೋದಲ್ಲಿ ನಾವು ಹೇಳಿದ್ದೆವು. ಕನ್ನಡಿಯ ಬಗ್ಗೆ ಮುಂದೊಂದು ದಿನ ವಿಡಿಯೋ ಮಾಡುತ್ತೇವೆಂದು ಕೂಡ ಹೇಳಿದ್ದೆವು. ಹಾಗೆಯೇ ನಮ್ಮ ವೀಕ್ಷಕರಲ್ಲಿ ಕೆಲವರು ಇದರ ಬಗ್ಗೆ ಕೇಳುತ್ತಿದ್ದಾರೆ. ಈ ದಿನ ನಾವು ಕನ್ನಡಿಯೊಳಗಿನ ರಹಸ್ಯವನ್ನು ನಿಮ್ಮ ಮುಂದೆ ಬಿಚ್ಚಿಡಲಿದ್ದೇವೆ. ಕನ್ನಡಿಯೊಳಗೆ ಕಾಣುವುದು ನಮ್ಮ ಬಿಂಬವೇ ಹೊರತು ಬೇರೇನೂ ಅಲ್ಲ. ನಾವು ಕನ್ನಡಿಯಲ್ಲಿ ಹೇಗೆ ಕಾಣುತ್ತೇವೆ ಎಂಬ ಕುತೂಹಲದಿಂದ ನಾವು ದಿನಾ ಕನ್ನಡಿಯನ್ನು ನೋಡುತ್ತೇವೆ. ಆದರೆ ಕನ್ನಡಿಯಲ್ಲಿ ಕಂಡಿದ್ದೆಲ್ಲ ಸತ್ಯವಾಗಿರಲೇಬೇಕೆಂದೇನಿಲ್ಲ. ನಮ್ಮ ಪ್ರಾಚೀನ ಸಂಸ್ಕೃತಿಗಳಲ್ಲಿ ಕನ್ನಡಿಯ ಬಗ್ಗೆ ಹಲವಾರು ಕಡೆ ಎಚ್ಚರಿಕೆಗಳನ್ನು ನೀಡಲಾಗಿದೆ. ಉತ್ತರ ಕ್ರಿಯೆಯ ಸಂದರ್ಭದಲ್ಲಿ ಕನ್ನಡಿಗಳನ್ನು ಮುಚ್ಚಿಡಲಾಗುತ್ತದೆ. ಆಧ್ಯಾತ್ಮಿಕ ಗುರುಗಳು ಕನ್ನಡಿ ಯಾವತ್ತೂ ಸುಳ್ಳು ಹೇಳುವುದಿಲ್ಲ ಎನ್ನುತ್ತಾರೆ. ಸ್ನೇಹಿತರೆ, ಈ ದಿನ ನಾವು ಕನ್ನಡಿಗಳ ರಹಸ್ಯಮಯ ಜಗತ್ತಿಗೆ ಹೋಗಿ ಅದರ ಬಗೆಗಿರುವ ಸ್ಪಿರಿಚುವಲ್ ಮೀನಿಂಗ್, ಪ್ರಾಚೀನ ನಂಬಿಕೆಗಳು, ಅಲೌಕಿಕ ಕಥೆಗಳು ಮತ್ತು ಈ ಕನ್ನಡಿಯ ಶಕ್ತಿಗಳ ಬಗ್ಗೆ ವಿಜ್ಞಾನ ಏನು ಹೇಳುತ್ತದೆ ನೋಡೋಣ ಬನ್ನಿ. ಪ್ರಾಚೀನ ನಂಬಿಕೆಗಳ ಪ್ರಕಾರ ಕನ್ನಡಿ ಎನ್ನುವುದು ಇನ್ನೊಂದು ಆಯಾಮದ ಬಾಗಿಲು ಎನ್ನಲಾಗುತ್ತದೆ. ಪ್ರಾಚೀನ ಗ್ರೀಕ್ನಲ್ಲಿ ಕನ್ನಡಿಯನ್ನು ಭವಿಷ್ಯ ತಿಳಿಯಲು ಬಳಸಲಾಗುತ್ತಿತ್ತಂತೆ. ಚೀನಾದ ಫೆಂಗ್ಶುಯಿ ವಾಸ್ತು ಪ್ರಕಾರ ಕನ್ನಡಿ ಎನ್ನುವುದು ಧನಾತ್ಮಕ ಶಕ್ತಿ ಅಥವಾ ಋಣಾತ್ಮಕ ಶಕ್ತಿ ಎರಡನ್ನೂ ಆಹ್ವಾನಿಸುತ್ತದೆ. ನಾವು ಅದನ್ನು ಇಡುವ ಸ್ಥಳದ ಪ್ರಕಾರ ಅದು ಧನಾತ್ಮಕ ಅಥವಾ ಋಣಾತ್ಮಕ ಶಕ್ತಿಯನ್ನು ಆಹ್ವಾನಿಸುತ್ತದೆ ಎನ್ನಲಾಗುತ್ತದೆ. ಭಾರತದ ಸಂತರ ಪ್ರಕಾರ ಕನ್ನಡಿ ಎನ್ನುವುದು ಕೇವಲ ನಮ್ಮ ದೇಹವನ್ನು ಮಾತ್ರ ಪ್ರತಿಫಲಿಸುವುದಿಲ್ಲ, ನಮ್ಮ ಔರಾವನ್ನು ಕೂಡ ಪ್ರತಿಫಲಿಸುತ್ತದೆ ಎನ್ನುತ್ತಾರೆ. ಒಟ್ಟಾರೆಯಾಗಿ ನಮಗೆ ತಿಳಿದು ಬರುವುದೇನೆಂದರೆ, ಕನ್ನಡಿ ಎನ್ನುವುದು ಕೇವಲ ಪ್ರತಿಫಲನ ತೋರಿಸುವ ಗಾಜಲ್ಲ, ಅದು ಶಕ್ತಿಯನ್ನು ಬರಗುಡುವ ಒಂದು ಬಾಗಿಲು. ಆ ಬಾಗಿಲಿನ ಮೂಲಕ ಶಕ್ತಿ ಒಳಬರಲೂಬಹುದು ಅಥವಾ ಹೊರಹೋಗಲೂಬಹುದು. ಸ್ನೇಹಿತರೆ, ನಮ್ಮಲ್ಲಿ ಹಲವಾರು ಕಡೆ ಯಾರಾದರೂ ಸತ್ತಾಗ ಅಂತ್ಯಕ್ರಿಯೆ ನಡೆಸುವ ಸಂದರ್ಭಗಳಲ್ಲಿ ಮನೆಯಲ್ಲಿನ ಕನ್ನಡಿಗಳನ್ನು ಮುಚ್ಚಿಡುವ ಸಂಪ್ರದಾಯವಿರುವುದನ್ನು ನೀವು ಕೇಳಿರಬಹುದು. ಕನ್ನಡಿಗೂ ಅವರು ಸತ್ತಿರುವುದಕ್ಕೂ ಏನು ಸಂಬಂಧ ಎಂದಾಗ ನೀವು ಯೋಚಿಸಿರಬಹುದು. ನಮ್ಮಲ್ಲಿನ ನಂಬಿಕೆಗಳ ಪ್ರಕಾರ ಸತ್ತವರ ಆತ್ಮ ಆ ಕನ್ನಡಿಯೊಳಗೆ ಸಿಕ್ಕಿ ಹಾಕಿಕೊಳ್ಳಬಾರದು ಎಂಬುದಾಗಿದೆ. ಅಂತ್ಯಕ್ರಿಯೆ ಸಂದರ್ಭದಲ್ಲಿ ಋಣಾತ್ಮಕ ಶಕ್ತಿಗಳು ಕನ್ನಡಿಯ ಪ್ರತಿಫಲನಕ್ಕೆ ಅಂಟಿಕೊಳ್ಳಬಾರದು ಎಂಬ ಉದ್ದೇಶವೇ ಇಲ್ಲಿರುತ್ತದೆ. ಈ ಕನ್ನಡಿ ಎನ್ನುವುದು ಸತ್ತವರ ದೇಹದಿಂದ ಹೊರಹೋಗುತ್ತಿರುವ ಆತ್ಮಕ್ಕೆ ಗೊಂದಲ ಉಂಟು ಮಾಡುತ್ತದೆ. ಅದು ಹೊರಹೋಗುವ ಬಾಗಿಲೆಂದೇ ಕನ್ನಡಿಯನ್ನು ತಪ್ಪು ತಿಳಿದುಕೊಳ್ಳುವ ಸಂಭವವಿರುತ್ತದೆ. ಕನ್ನಡಿ ಎನ್ನುವುದು ಪರಿಶುದ್ಧವಾದ ಒಂದು ವಸ್ತುವಾಗಿರುವುದರಿಂದ ಅದನ್ನು ಹೊರಲೋಕದ ಬಾಗಿಲೆಂದುಕೊಂಡು ಅದರೊಳಗೆ ಏನಾದರೂ ಆ ಆತ್ಮ ಪ್ರವೇಶಿಸಿದರೆ ಹೊರಬರಲಾಗದೆ ಸಿಕ್ಕಿ ಹಾಕಿಕೊಳ್ಳುವ ಸಂಭವವಿರುತ್ತದೆ. ಅದಕ್ಕಾಗಿ ಮನೆಯಲ್ಲಿನ ಕನ್ನಡಿಗಳನ್ನು ಮುಚ್ಚಿಡಲಾಗುತ್ತದೆ. ಸ್ನೇಹಿತರೆ, ಹೆಚ್ಚಿನ ದೆವ್ವದ ಕಥೆಗಳು ಕನ್ನಡಿಯ ಉಲ್ಲೇಖದಿಂದಲೇ ಶುರುವಾಗುತ್ತವೆ. ಇದಕ್ಕೆ ಕಾರಣವೇನೆಂದರೆ, ಕನ್ನಡಿಗಳು ಭೂತಕಾಲದ ಶಕ್ತಿಗಳ ಮುದ್ರೆಗಳನ್ನು ಅಚ್ಚೊತ್ತಿಕೊಂಡಿರುತ್ತವೆ. ಹಾಗೆಯೇ ಒಂದು ಕೋಣೆಯಲ್ಲಿರುವ ಭಾವನೆಗಳನ್ನು, ಅದು ಯಾವುದೇ ಆಗಿರಲಿ, ಅದನ್ನು ವಿಸ್ತರಿಸುತ್ತಾ ಹೋಗುವುದೇ ಅಲ್ಲಿರುವ ಕನ್ನಡಿಯ ಕೆಲಸ. ಮಾನವ ಗ್ರಹಿಸಲಾಗದ ಕಂಪನಗಳನ್ನು ಕೂಡ ಕನ್ನಡಿ ಪ್ರತಿಫಲಿಸುತ್ತದೆ. ಕನ್ನಡಿ ಏನಾದರೂ ತುಂಬ ಹಳೆಯ ಕಾಲದ್ದಾಗಿದ್ದರೆ ಅದನ್ನು ತುಂಬ ಡೇಂಜರ್ ಎಂದು ಕರೆಯಲಾಗುತ್ತದೆ. ಯಾಕೆಂದರೆ ಅದರಲ್ಲಿ ಹಿಂದಿನವರು ಬಿಟ್ಟು ಹೋದ ಎಲ್ಲ ಭಾವನೆಗಳು ಸ್ಟೋರ್ ಆಗಿರುತ್ತವೆ. ನಮ್ಮ ಕ್ಯಾಮರಾಗಳು ಎದುರಿಗಿರುವ ದೃಶ್ಯಗಳನ್ನು ದಾಖಲಿಸಿಕೊಳ್ಳುವಂತೆ ಕನ್ನಡಿಯು ಆ ಕೋಣೆಯಲ್ಲಿ ಉಳಿದು ಹೋದ ಭಾವನೆಗಳನ್ನು ದಾಖಲಿಸಿಕೊಳ್ಳುತ್ತದೆ. ಒಂದು ಕನ್ನಡಿಯಲ್ಲಿ ಧೂಳುಗಳಿದ್ದರೆ ಅದು ನಮ್ಮ ಪ್ರತಿಫಲನವನ್ನು ಸರಿಯಾಗಿ ತೋರಿಸುವುದಿಲ್ಲ, ಅಂದರೆ ನಮ್ಮನ್ನು ನಾವು ಸರಿಯಾಗಿ ನೋಡಲು ಆಗುವುದಿಲ್ಲ. ಹಾಗೆಯೇ ನಮ್ಮ ಮನಸ್ಸಿನಲ್ಲಿ ಶುದ್ಧತೆ ಇಲ್ಲದಿದ್ದರೆ ನಮ್ಮನ್ನು ನಾವು ನೋಡಿಕೊಳ್ಳಲು ಆಗುವುದಿಲ್ಲ. ಪ್ರಾಚೀನ ಗ್ರಂಥಗಳಲ್ಲಿ ಕನ್ನಡಿ ಎನ್ನುವುದು ಮಾಯೆಯ ಸಂಕೇತ ಎನ್ನಲಾಗಿದೆ. ಈ ಜಗತ್ತೇ ಒಂದು ಮಾಯೆ ಅರ್ಥಾತ್ ಭ್ರಮೆ ಎಂಬ ಥಿಯರಿಗಳಿವೆ. ಈ ಕನ್ನಡಿಯ ಒಳಗೆ ನಿಜವಾದ ಸತ್ಯ ಅಡಗಿದೆ, ಹೊರಗಿನದೆಲ್ಲ ಮಿಥ್ಯ ಎಂದು ಹೇಳಲಾಗಿದೆ.
ಹಾಗಾದರೆ ನಮ್ಮ ಮನೆಯಲ್ಲಿರುವ ಕನ್ನಡಿಗೆ ಇದೆಲ್ಲ ಅನ್ವಯಿಸುವುದಿಲ್ಲವೇ ಎಂದು ನೀವು ಕೇಳಬಹುದು. ಹೌದು, ನಿಮ್ಮ ಮನೆಯಲ್ಲಿರುವ ಕನ್ನಡಿಯು ನಿಮ್ಮ ಭಾವನೆಗಳ ಪ್ರತಿಬಿಂಬ ಅಷ್ಟೇ ಅಲ್ಲ, ನಿಮ್ಮನ್ನು ನೀವು ಕಾಣುವಾಗ ಧನಾತ್ಮಕವಾಗಿ ಯೋಚಿಸಿದರೆ ಅದು ಧನಾತ್ಮಕವಾಗಿಯೇ ನಿಮಗೆ ಪ್ರತಿಫಲಿತವಾಗುತ್ತದೆ. ಹಾಗೆ ಋಣಾತ್ಮಕವಾಗಿ ಯೋಚಿಸಿದರೆ ಋಣಾತ್ಮಕವಾಗಿಯೇ ನಿಮಗೆ ಪ್ರತಿಫಲಿತವಾಗುತ್ತದೆ. ಕನ್ನಡಿ ಎನ್ನುವುದು ನಿಮ್ಮ ಭಾವನೆಗಳನ್ನು ಹಿಡಿದಿಟ್ಟುಕೊಂಡಿರುತ್ತದೆ. ಕನ್ನಡಿ ಮುಂದೆ ಯಾವಾಗಲೂ ನಾವು ಬಹಳ ಜಾಗೃತರಾಗಿರಬೇಕು. ಝೆನ್ ಬುದ್ಧಿಸಂನಲ್ಲಿ ಮನಸ್ಸು ಎಂಬುದು ಕ್ಲೀನ್ ಪಾಲಿಶ್ಡ್ ಮಿರರ್ ಎಂದು ಹೇಳುತ್ತಾರೆ. ಕೊಳೆಯಾದ ಕನ್ನಡಿ ಹೇಗೆ ಪ್ರತಿಫಲನ ಮೂಡಿಸುವುದಿಲ್ಲವೋ ಹಾಗೆಯೇ ಚಂಚಲವಾದ ಮನಸ್ಸಿಗೆ ಸತ್ಯವನ್ನು ಕಾಣಲಾಗದು ಎಂದು ಝೆನ್ ಬುದ್ಧಿಸಂನಲ್ಲಿ ಹೇಳುತ್ತಾರೆ. ಕನ್ನಡಿ ಎನ್ನುವುದು ಜ್ಞಾನೋದಯದ ಸಂಕೇತ ಎನ್ನಲಾಗುತ್ತದೆ. ಹಾಗಾದರೆ ಈ ಕನ್ನಡಿಯ ಕುರಿತು ವಿಜ್ಞಾನ ಏನು ಹೇಳುತ್ತದೆ? ಸ್ನೇಹಿತರೆ, ವಿಜ್ಞಾನದ ಪ್ರಕಾರ ಕನ್ನಡಿ ವರ್ತಮಾನದಲ್ಲಿರುವ ನಮ್ಮನ್ನು ತೋರಿಸುವುದೇ ಇಲ್ಲವಂತೆ. ಕನ್ನಡಿಯಲ್ಲಿ ನಮ್ಮನ್ನು ನಾವು ಕಾಣುವ ಬಿಂಬ ಕೆಲ ಮಿಲಿ ಸೆಕೆಂಡ್ ಹಿಂದಿನ ಬೇರೆ ಟೈಮ್ಲೈನ್ನಲ್ಲಿರುವ ನಮ್ಮ ಬಿಂಬವಾಗಿರುತ್ತದೆ. ನಿಜವಾಗಿ ಹೇಳಬೇಕೆಂದರೆ ನಮಗೆ ನಮ್ಮ ವರ್ತಮಾನವನ್ನು ಯಾವತ್ತೂ ನೋಡಲು ಸಾಧ್ಯವಿಲ್ಲ. ಕನ್ನಡಿ ಏನಿದ್ದರೂ ನಮ್ಮ ಭೂತಕಾಲವನ್ನು ತೋರಿಸುತ್ತದೆ. ಲಾ ಆಫ್ ಅಟ್ರಾಕ್ಷನ್ನಲ್ಲಿ ಕನ್ನಡಿ ನೋಡಿಕೊಂಡು ಮ್ಯಾನಿಫೆಸ್ಟೇಷನ್ ಮಾಡುವ ಒಂದು ಟೆಕ್ನಿಕ್ ಇದೆ. ಮ್ಯಾನಿಫೆಸ್ಟೇಷನ್ ಪ್ರಕಾರ ಕನ್ನಡಿ ಶಕ್ತಿಯನ್ನು ದ್ವಿಗುಣಗೊಳಿಸುತ್ತದೆ. ಕನ್ನಡಿ ನೋಡಿಕೊಂಡು ದೃಢ ನಿಶ್ಚಯ ಮಾಡುವುದು, ನಮ್ಮ ಕಣ್ಣುಗಳನ್ನು ನಾವೇ ನೋಡಿಕೊಂಡು ನಮ್ಮ ಗುರಿಯನ್ನು ಹೇಳುವುದು ಮ್ಯಾನಿಫೆಸ್ಟೇಷನ್ನ ಟೆಕ್ನಿಕ್ನಲ್ಲಿ ಬರುತ್ತದೆ. ಆ ನಂಬಿಕೆ ವಾಸ್ತವಿಕತೆಯನ್ನು ಆಕರ್ಷಿಸುತ್ತದೆ. ಆಧ್ಯಾತ್ಮದಲ್ಲಿ ಇನ್ನೂ ನೋಡಹೋದರೆ ಶಮನಿಸಂನಂತಹ ಹೀಲಿಂಗ್ ಮೊಡಲಿಟಿಯಲ್ಲಿ ಕನ್ನಡಿಯನ್ನು ಬಳಸಲಾಗುತ್ತದೆ. ಇಲ್ಲಿ ಕಾಲ್ಪನಿಕ ಕನ್ನಡಿಯೊಂದರಲ್ಲಿ ಋಣಾತ್ಮಕ ಶಕ್ತಿಗಳನ್ನು ತೂರಿಬಿಡುವ ಪ್ರಕ್ರಿಯೆ ನಡೆಸಲಾಗುತ್ತದೆ. ನಮ್ಮ ಪೂಜೆಗಳಲ್ಲಿ ಕನ್ನಡಿಯೊಂದನ್ನು ಮುಂದೆ ಇಟ್ಟುಕೊಳ್ಳುವುದನ್ನು ನೀವು ನೋಡಿರಬಹುದು. ದೇವರ ಮುಂದೆ ಇರುವ ಕನ್ನಡಿ, ಅಲ್ಲಿರುವ ದೀಪದ ಬೆಳಕು, ಹೂವು, ದೇವರ ಶೋಭೆ ಇವೆಲ್ಲವನ್ನು ಹೆಚ್ಚು ಹೊಳೆಯುವಂತೆ ಮಾಡುತ್ತದೆ. ಇದು ದೇವರನ್ನು ದ್ವಿಗುಣ ಶೋಭೆಯಲ್ಲಿ ತೋರಿಸುತ್ತದೆ. ಕನ್ನಡಿಗೆ ಶುದ್ಧತೆ, ಪಾವಿತ್ರ್ಯ ಮತ್ತು ಪಾರದರ್ಶಕತೆ ಎಂಬ ಅರ್ಥವೂ ಇದೆ. ಪೂಜೆ ಮಾಡುವಾಗ ಕನ್ನಡಿ ನಮ್ಮನ್ನು ನಾವು ನೋಡಿಕೊಳ್ಳಲು, ನಮ್ಮ ಚಿಂತನೆ, ಭಾವನೆ, ಮನಸ್ಸಿನ ಸ್ಥಿತಿಗಳನ್ನು ಪರಿಶುದ್ಧಗೊಳಿಸಲು ಸಹಾಯ ಮಾಡುತ್ತದೆ. ಪೂಜೆಯ ಸಮಯದಲ್ಲಿ ದೀಪದಿಂದ ಮತ್ತು ಧೂಪದಿಂದ ಬರುವ ಶಕ್ತಿ, ಕಂಪನ, ಬೆಳಕು ಇವುಗಳನ್ನೆಲ್ಲ ಕನ್ನಡಿ ಹಿಂತಿರುಗಿ ಪ್ರತಿಫಲಿಸುತ್ತದೆ. ಅದೇ ಶಕ್ತಿ ವಾತಾವರಣದಲ್ಲಿ ಹೆಚ್ಚು ಪಾಸಿಟಿವ್ ಎನರ್ಜಿ, ಶಾಂತಿ, ಮನಸ್ಸಿನ ಏಕಾಗ್ರತೆ, ದೈವಿಕತೆ ಇವೆಲ್ಲವನ್ನು ಹೆಚ್ಚಿಸುತ್ತದೆ. ಇನ್ನು ಹಳೆಯ ಶಾಸ್ತ್ರಗಳ ಪ್ರಕಾರ ಕನ್ನಡಿ ದುಷ್ಟ ಶಕ್ತಿಯಿಂದ ರಕ್ಷಣೆ ಕೊಡುತ್ತದೆ ಎಂದು ಹೇಳಲಾಗುತ್ತದೆ. ಪ್ರತಿಫಲನದ ಕಾರಣದಿಂದ ಬಂದ ನಕಾರಾತ್ಮಕ ಶಕ್ತಿ ಹಾಗೆಯೇ ಹಿಂತಿರುಗುತ್ತದೆ ಎಂಬ ನಂಬಿಕೆ ಇದೆ. ಈಚಿನ ವಾಸ್ತುಶಾಸ್ತ್ರಜ್ಞರು ಕೂಡ ಎಂಟ್ರೆನ್ಸ್ಗಳಲ್ಲಿ ಕನ್ನಡಿಯನ್ನು ಯಾಕೆ ಇಟ್ಟಿರುತ್ತಾರೆ ಎಂಬುದರ ಹಿಂದಿನ ಕಾರಣ ಇದೇ ಆಗಿರುತ್ತದೆ. ಆಧ್ಯಾತ್ಮದಲ್ಲಿ ಪಾಲಿಸುವ ಕನ್ನಡಿಯ ನಿಯಮಗಳ ಪ್ರಕಾರ ಒಡೆದ ಕನ್ನಡಿಯನ್ನು ಮನೆಯಲ್ಲಿಡಬಾರದು, ಕನ್ನಡಿ ಹಾಸಿಗೆ ಎದುರು ಇಡಬಾರದು, ಕನ್ನಡಿ ಸದಾ ಸ್ವಚ್ಛವಾಗಿರಬೇಕು ಎನ್ನಲಾಗುತ್ತದೆ. ಇದು ಹಿಂದೂ, ಬೌದ್ಧ ಮತ್ತು ಚೀನೀಯರ ನಂಬಿಕೆಗಳಲ್ಲಿದೆ. ವಿಜ್ಞಾನದ ಪ್ರಕಾರ ಕನ್ನಡಿ ಎಂದರೆ ಅದು ನಮ್ಮ ಮನಸ್ಸಿನಲ್ಲಿರುವುದನ್ನು ತೋರಿಸುವ ಒಂದು ಯಂತ್ರ. ನಾವು ಅದರ ಮುಂದೆ ನಿಲ್ಲುವಾಗ ಯಾವ ಭಾವನೆಯಲ್ಲಿದ್ದೇವೆ ಎಂಬುದರ ಮೇಲೆ ಅವಲಂಬಿತವಾಗಿ ಅದು ನಮ್ಮನ್ನು ತೋರಿಸುತ್ತದೆ. ವಿಜ್ಞಾನದಲ್ಲಿ ಒಂದು ಪ್ರಸಿದ್ಧ ಪ್ರಯೋಗವಿದೆ. ಬೆಳಕು ಅಲೆಯ ರೂಪವೋ ಕಣದ ರೂಪವೋ ಎಂದು ನೋಡಲು ಮಾಡಿದ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್. ಇದರಲ್ಲಿ ನಾವು ನೋಡದೇ ಇದ್ದಾಗ ಬೆಳಕು ಕಣದಂತೆ ವರ್ತಿಸಿತ್ತು, ಹಾಗೆ ಅದರ ಎದುರು ನಿಂತು ಗಮನಿಸಿದಾಗ ಅದೊಂದು ಅಲೆಯಂತೆ ವರ್ತಿಸಿತ್ತು. ಇದರಿಂದ ವಿಜ್ಞಾನ ಹೇಳುತ್ತದೆ, ಯೂನಿವರ್ಸ್ನಲ್ಲಿರುವ ಯಾವುದೂ ಕೂಡ ನಿಜವಲ್ಲ, ಅದೊಂದು ಮಾಯೆ ಅಥವಾ ಭ್ರಮೆ. ನಮ್ಮೆದುರಿಗೆ ಅದು ಏನನ್ನು ತೋರಿಸಿದರೂ ಅದು ಹಾಗೆಯೇ ಇರಬೇಕೆಂದೇನಿಲ್ಲ. ಯಾಕೆಂದರೆ ನಾವು ಕಂಡಾಗಲೇ ಅದು ಒಂದಾಗಿರಬಹುದು, ನಾವು ಕಾಣದಾಗ ಅದು ಇನ್ನೊಂದಾಗಿರಬಹುದು. ಕನ್ನಡಿಯು ಹಾಗೆಯೇ ನಾವು ಎದುರು ಬಂದು ನಿಂತಾಗ ನಮಗೆ ತೋರಿಸುವುದು ನಮ್ಮ ಒಳಗಿನ ನಮ್ಮ ಮನಸ್ಸಿನ ಪ್ರತಿಬಿಂಬ.
ಆದರೆ ನಮ್ಮ ಮನಸ್ಸಿನ ಭಾವನೆ ಬದಲಾದಂತೆ ಆ ಕನ್ನಡಿಯೊಳಗಿನ ಬಿಂಬವು ಬದಲಾಗಬಹುದು. ಈ ಕನ್ನಡಿ ಎಲ್ಲವನ್ನು ತೋರಿಸುತ್ತದೆ, ಆದರೆ ಏನನ್ನು ಹೇಳುವುದಿಲ್ಲ. ಅದು ರಹಸ್ಯಗಳನ್ನು ಮರೆಮಾಚುತ್ತದೆ, ಆದರೆ ಸುಳ್ಳು ಹೇಳುವುದಿಲ್ಲ. ಆಧ್ಯಾತ್ಮಿಕ ದ್ವಾರವಾಗಲಿ, ಮ್ಯಾನಿಫೆಸ್ಟೇಷನ್ ಸಾಧನವಾಗಲಿ ಅಥವಾ ಜಾಗೃತಿಯ ಸಂಕೇತವಾಗಲಿ, ಕನ್ನಡಿ ಕೇವಲ ಗಾಜಲ್ಲ, ಅದು ಒಂದು ರಹಸ್ಯ.